ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಪುಷ್ಪಲತಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಂಡೇ ವ್ಲಾಗಿದ್ದು, ಸಂಡೇ ಆಗಿರೋದ್ರಿಂದ ಇವತ್ತು ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ವಿ. ಇದು ಬಂದು ಫಾರಮ್ ಕೋಳಿ, ಅಂದರೆ ಗಟ್ಟಿ ಕೋಳಿ ಅಂತ ಅಂತೀವಿ. ಇದು ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಕೂಡ ತುಂಬ ಟೇಸ್ಟ್ ಇರುತ್ತೆ. ನಾನಿವತ್ತು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನೀರು ಬಿಡ್ಕೋಬೇಕು ಚಿಕನಿಂದ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ನಾನು ಸಣ್ಣ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಅದರದ್ದು ಚಿಕನಿನ ನೀರು ಬಿಟ್ಕೊಂಡಿದೆ. ಇವಾಗ ಅದಕ್ಕೆ ರುಬ್ಬಿರೋಂಥ ಪೇಸ್ಟನ್ನು ಹಾಕಿ ಕುದಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಕುದಿಸ್ಕೋಬೇಕು. ಇದು ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ, ಫಾರಮ್ ಕೋಳಿ ಸಾಂಬಾರು. ನಮಗೆಲ್ಲ ತುಂಬ ಇಷ್ಟ ಇದು. ಇವಾಗ ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು 3 ಸ್ಪೂನ್ ಖಾರದ ಪುಡಿನ ಹಾಕ್ತಿದ್ದೀನಿ. ಅಂದರೆ ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನಾವಿಲ್ಲಿ ಹಾಕ್ಕೋಬೇಕಾಗುತ್ತೆ. ಖಾರದ ಪುಡಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಸಿದಾಗ ನೋಡೋಕ್ಕೆ ತುಂಬ ಟೇಸ್ಟ್ ಇದೆ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಕುದಿಸಾದ್ಮೇಲೆ ನಾನು ಸಾಂಬಾರು ಮಾಡ್ತಿರೋದ್ರಿಂದ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಸಾಂಬಾರು ಅಷ್ಟನ್ನು ನೀರು ಹಾಕ್ಕೋಬೇಕು. ನಮಗೆ ಸಾಂಬಾರು ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಬೇಕು. ಗಟ್ಟಿ ಇರಬೇಕು ಅಂದರೆ ಮೀಡಿಯಮ್ ಆಗಿ ನಾವು ಹೇಗೆ ಊಟ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ನಾವು ಸಾಂಬಾರನ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನೀರನ್ನ ಹಾಕ್ಬಿಟ್ಟು ವಿಷಲ್ಗೆ ಇಡ್ತಾ ಇದ್ದೀನಿ. ಈಗ ಅದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕು. 3-4 ವಿಷಲ್ ಹಾಕಿಸಿ, ಗಟ್ಟಿ ಕೋಳಿ ಆಗಿರೋದ್ರಿಂದ. ಇವಾಗ ನಾನಿಲ್ಲಿ ಮಸಾಲೆಗೆ ಕಾಯಿ, ಟೊಮ್ಯಾಟೊ, ಕಡಲೆ, ಚಕ್ಕೆ, ಲವಂಗ, ಅಂದರೆ ಚಕ್ಕೆ ಸ್ವಲ್ಪ ಜಾಸ್ತಿ, ಲವಂಗ ಸ್ವಲ್ಪ ಕಡಿಮೆ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ಅದನ್ನು ರುಬ್ಕೋತೀನಿ ನಾನು. ಇದಾದಮೇಲೆ ಈಗ ಬರೀ ಸಾಂಬಾರು ಮಾಡ್ತಿರೋದ್ರಿಂದ ನಮಗೆ ಬರೀ ಸಾಂಬಾರಿಂದು ಪೀಸೆಲ್ಲ ತಿಂದು ಅಷ್ಟು ಅಭ್ಯಾಸ ಇಲ್ಲ. ಹಾಗಾಗಿ ಇಲ್ಲ, ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಅದನ್ನೇ ಸಾಂಬಾರಿಂದನ್ನು ಚಿಕನ್ನ ತೆಗೆದು ಸ್ವಲ್ಪ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ತಿದ್ದೀನಿ. ಹೇಗೆ ಅಂತ ಅಂದರೆ, ಮೊದಲು ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಆಗಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ಒಂದು ಅಡುಗೆ ಮಾಡಬೇಕು ಅಂದ್ರೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಗ್ರೇವಿ ಆಗಿರ್ಬೋದು ತುಂಬ ಟೇಸ್ಟ್ ಇರುತ್ತೆ. ಮೊದಲು ನಾವು ಈರುಳ್ಳಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಫ್ರೈನ ಮಾಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊನೂ ಹಾಕ್ತಾಯಿದ್ದೀನಿ. ಟೊಮ್ಯಾಟೊನೂ ಅಷ್ಟೇ, ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಅದು ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವಿಲ್ಲಿ ಅರಿಶಿಣ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟನ್ನು ಮಾಡ್ಕೊಂಡ್ವಲ್ಲ, ಅದನ್ನು ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು. ಅದೇ ಪೇಸ್ಟನ್ನು ಇವಾಗ ಇದು ಸಾಫ್ಟ್ ಆದಮೇಲೆ ಹಾಕ್ತಾಯಿದ್ದೀನಿ. ಅರಿಶಿಣ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಆ್ಯಡ್ ಮಾಡ್ತೀನಿ. ಈ ಒಂದು ಗ್ರೇವಿ ಆಗೋಷ್ಟರಲ್ಲಿ ನಾವು ಸಾಂಬಾರಿಗೆ ಇಟ್ಟಿದ್ವಲ್ಲ ಅದು ಕೂಡ ವಿಷಲ್ ಆಗುತ್ತೆ. ಅದು ಗಟ್ಟಿ ಕೋಳಿ ಆಗಿರೋದ್ರಿಂದ ವಿಷಲ್ನ ಸ್ವಲ್ಪ ಜಾಸ್ತಿನೇ ಹಾಕಿಸ್ಬೇಕು. ಒಂದು 3-4 ವಿಷಲ್ ಹಾಕಿಸಿದ್ರೆ ಸಾಕು. ಇವಾಗ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿದು ಸ್ಟಾರ್ಟಿಂಗ್ ಪೇಸ್ಟ್ ಮಾಡ್ಕೊಂಡಲ್ಲ, ಅದೇ ಪೇಸ್ಟ್ ಸ್ವಲ್ಪ ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈಗೆ ಅಂತ ಬಿಟ್ಟು ಈಗ 3-4 ವಿಷಲ್ ಆಗಿತ್ತು. ಈಗ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸಾಂಬಾರೀಗ ರೆಡಿ ಆಗಿದೆ. ಇವಾಗ ಅದಕ್ಕೆ ನಾವು ಮಸಾಲೆನ ರುಬ್ಬಿದ್ವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಆಗುತ್ತೆ. ಈಗ ನಾನು ಬರೀ ಸಾಂಬಾರು ಪೀಸ್ ಆದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಸ್ವಲ್ಪ ಗ್ರೇವಿ ಇದ್ದರೆ ಚೆಂದ ಅನಿಸುತ್ತೆ. ಹಾಗಾಗಿ ಅದು ಮಸಾಲೆ ಹಾಕೋಕ್ಕಿಂತ ಮುಂಚೆ ಅದರದ್ದೇ ಪೀಸ್ ತೆಗೆದು ನಾನು ಗ್ರೇವಿ ಮಾಡ್ತಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ತುಂಬ ಈಸಿ, ಇದು ಕಷ್ಟ ಏನೂ ಅನಿಸಲ್ಲ. ಇದಾದಮೇಲೆ ಈಗ ನಾನು ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೆ ಅಲ್ವಾ ಗ್ರೇವಿಗೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಇವಾಗ ನಾನಿಲ್ಲಿ ತೆಗೆದಿಟ್ಟಂತಹ ಚಿಕನ್ನ ಗ್ರೇವಿ ಒಳಗೆ ಹಾಕ್ತಾಯಿದ್ದೀನಿ. ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಅದು ಮಿಕ್ಸ್ ಮಾಡಬೇಕು, ತಳ ಹೊತ್ತೋದಕ್ಕೆ ಬಿಡಬಾರ್ದು, ತಳ ಹಿಡಿಬಾರ್ದು, ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರ, ಸಾಂಬಾರು ಪುಡಿನ ಆ್ಯಡ್ ಮಾಡಬೇಕು. ಅಂದರೆ ಸಾಂಬಾರಿಗೂ ಹಾಕಿದ್ವಿ ಎಲ್ಲ, ಅಂದರೆ ಇದು
ಗ್ರೇವಿ ಆಗಿರೋದ್ರಿಂದ ಅದೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಆ್ಯಡ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ತಳ ಹಿಡಿದೇ ರೀತಿ. ಅದೆಲ್ಲ ಆದಮೇಲೆ ಒಂದೊಳ್ಳೆ ಗ್ರೇವಿ ರೆಡಿಯಾಗುತ್ತೆ. ಇದು ತುಂಬ ಸಿಂಪಲ್ಲಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದರೂ ತಪ್ಪಾಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳಿ. ಇನ್ನೂ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋನ ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.